ಹಲೋ ಪ್ಲಾಂಟ್ ಪೇರೆಂಟ್ಸ್, ಇವತ್ತು ಒಂದು ಅಮೇಝಿಂಗ್ ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದು ಆ್ಯಂಥೋರಿಯಂ ಗಿಡ. ಈಗ ಸಮ್ಮರ್ ಸೀಸನ್ ಶುರುವಾಗಿದೆ. ಈ ಬೇಸಿಗೆ ಕಾಲದಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಈ ಗಿಡನ ಬೆಳೆಸಬೇಕು. ಯಾಕಂದರೆ ವಿಂಟರ್ ಮತ್ತು ರೈನಿ ಸೀಸನಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಸ್ವಲ್ಪ ತಂಪು ವಾತಾವರಣದಲ್ಲಿ ಬೆಳೆಯುವಂತಹ ಗಿಡ. ಬೇಸಿಗೆನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಗಿಡ ಹಾಳಾಗಿಬಿಡುತ್ತೆ ಮತ್ತು ಎಲೆಗಳೆಲ್ಲ ಸುಟ್ಟೋಗ್ಬಿಡುತ್ತೆ. ಫೆಬ್ರವರಿಯಿಂದನೇ ನೋಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಈ ಸೀಸನ್ನಲ್ಲಿ ಗಿಡವನ್ನು ಹೇಗೆ ಕೇರ್ ಮಾಡಬೇಕು, ನೀರು ಹೇಗೆ ಹಾಕಬೇಕು, ಫರ್ಟಿಲೈಸರ್ ಏನು ಕೊಡಬೇಕು, ಯಾವ ಪ್ಲೇಸಲ್ಲಿ ಈ ಗಿಡಗಳನ್ನು ಅಂದರೆ ಗಿಡ ಹಾಕ್ದಂತಹ ಪಾಟ್ಗಳನ್ನು ಇಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದು ಒಂದು ಪರ್ಮನೆಂಟ್ ಗಿಡ, ಅಂದರೆ ಒಳ್ಳೆ ರೀತಿ ಸರಿಯಾಗಿ ಬೆಳೆಸ್ಬಿಟ್ರೆ ವರ್ಷಾನುಗಟ್ಟಲೆ ನಮ್ಮ ಜೊತೆ ಇರುತ್ತೆ. ಒಂದು ಸಲ ಗಿಡದಲ್ಲಿ ಈ ಹೂ ಬಿಟ್ಟರೆ ಅದು ಸುಮಾರು 2 ತಿಂಗಳು ಹಾಗೇನೇ ಗಿಡದಲ್ಲಿ ಇರುತ್ತೆ. ನೋಡಿ, ಇಲ್ಲಿ ನನ್ನ ಹತ್ರ ದೊಡ್ಡ ಸೈಜಿನ ಹೂವಿನ ಆ್ಯಂಥೋರಿಯಂ ಗಿಡಗಳು ಇದೆ. ಹೂಗಳು ನೋಡಿ ತುಂಬ ಅಗಲವಾಗಿದೆ, ಎಲೆಗಳು ಕೂಡ ತುಂಬ ಗ್ರೀನಿಶ್ ಆಗಿದೆ. ನೋಡಿ, ಇದರಲ್ಲಿ ಪಿಂಕ್ ಮತ್ತು ವೈಟ್, ಆರೆಂಜ್, ರೆಡ್ ಕಲರ್ನ ಆ್ಯಂಥೋರಿಯಂಗಳು ನನ್ನ ಹತ್ರ ಇದೆ. ತುಂಬ ಚೆನ್ನಾಗಿದ್ದಾವೆ ಗಿಡಗಳು ನೋಡೋದಕ್ಕೆ, ಮತ್ತು ತುಂಬ ಹೆಲ್ದಿಯಾಗಿಯೂ ಕೂಡ ಇದೆ. ಇದು ಬೇಬಿ ಆ್ಯಂಥೋರಿಯಂ ಗಿಡಗಳು. ಇದರಲ್ಲಿ ಗ್ರೀನ್ ಮಿಕ್ಸ್ಡ್ ಪಿಂಕ್, ರೆಡ್, ವೈಟ್ ಮತ್ತು ಪರ್ಪಲ್ ಕಲರ್ನ ಮಿನಿ ಆ್ಯಂಥೋರಿಯಂ ಗಿಡಗಳು ನನ್ನ ಹತ್ರ ಇದೆ. ಇವುಗಳು ಕೂಡ ತುಂಬ ಚೆನ್ನಾಗಿದೆ. ಈ ಎಲ್ಲ ಪಾಟ್ಗಳನ್ನು ನೋಡಿ ಪಕ್ಕ ನಾನು ಇಟ್ಟಿದ್ದೀನಿ. ಈ ಗಿಡಗಳನ್ನು ಹೇಗೆ ಕೇರ್ ಮಾಡಬೇಕು ಈ ಬೇಸಿಗೆ ಕಾಲದಲ್ಲಿ ಅಂತ ಅಂದರೆ, ಈ ಗಿಡಗಳನ್ನು ನೇರ ಸೂರ್ಯನ ಬಿಸಿಲಿನಲ್ಲಿ ಇಡಬಾರ್ದು. ಯಾಕೆ ಅಂದರೆ ಈ ಗಿಡಗಳಿಗೆ ಡೈರೆಕ್ಟ್ ಸನ್ಲೈಟ್ ಆಗಲ್ಲ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಆದರೆ ಬೆಳಕು ಸ್ವಲ್ಪ ಜಾಸ್ತಿ ಇರಬೇಕು, ಅಂದರೆ ಪರೋಕ್ಷ ಬೆಳಕು ಈ ಗಿಡಕ್ಕೆ ಅವಶ್ಯಕ. ನೀವು ನೋಡಿರಬಹುದು, ನರ್ಸರಿಗಳಲ್ಲಿ ಶೇಡೆಡ್ ನೆಟ್ನಲ್ಲಿ ಈ ಗಿಡಗಳನ್ನು ಬೆಳೆಸ್ತಾ ಇರ್ತಾರೆ. ಈ ಗಿಡವನ್ನು ನೆರಳು ಜಾಸ್ತಿ ಇರುವ ಕಡೆ ಇಟ್ಟರೂ ಕೂಡ ಹೂವು ಬಿಡೋದಿಲ್ಲ. ಆದ್ದರಿಂದ ಬೆಳಕು ಮತ್ತು ನೆರಳು ಎರಡೂ ಬರುವಂತಹ ಜಾಗದಲ್ಲಿ ಈ ಗಿಡಗಳನ್ನು ಇಡಬೇಕು. ಆ್ಯಂಥೋರಿಯಂಗೆ ಹ್ಯುಮಿಡಿಟಿ ಅಂದರೆ ತುಂಬ ಇಷ್ಟ. ಆದ್ದರಿಂದ ಗಿಡಗಳಿಗೆ ಈ ತರಹ ಪ್ರತಿದಿನ ಬೇಸಿಗೆನಲ್ಲಿ ನೀರನ್ನು ಪೈಪ್ನಿಂದ ಎಲೆಗಳ ಮೇಲೆ ಮತ್ತು ಹೂವಿನ ಮೇಲೆ ಸ್ಪ್ರೇ ಮಾಡಬೇಕು. ಅಥವಾ ನಿಮ್ಮ ಹತ್ರ ಸ್ಪ್ರೇಯರ್ ಬಾಟ್ಲಿದ್ದರೆ ಅದ್ರ ಮೂಲಕನೂ ಕೂಡ ಈ ಎಲೆಗಳು ಮತ್ತು ಆ ಹೂವುಗಳ ಮೇಲೆ ಸ್ಪ್ರೇ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಆ್ಯಂಥೋರಿಯಂಗೆ ಮಣ್ಣಿಗೆ ಹಾಕುವಂತಹ ನೀರು ವಾರದಲ್ಲಿ 2 ಅಥವಾ 3 ದಿನ ಸಾಕು. ಅಂದರೆ ಸ್ಪ್ರೇನ ಪ್ರತಿದಿನ ಮಾಡಬೇಕು. ಬೇಸಿಗೆನಲ್ಲಿ ನೀರು ಮಣ್ಣಿಗೆ ಜಾಸ್ತಿ ಆದರೂ ಕೂಡ ಗಿಡ ಚೆನ್ನಾಗಿ ಹೂ ಬಿಡೋದಿಲ್ಲ. ಆದ್ದರಿಂದ ಮಣ್ಣು ಡ್ರೈ ಆದಾಗ ಮಾತ್ರ ನೀರನ್ನು ಹಾಕಬೇಕು. ನೋಡಿ, ಪಾಟ್ಗಳನ್ನು ಜೋಡಿಸೋದು ಹೇಗೆ ಅಂತ ಹೇಳಿದ್ರೆ, ಬೇಸಿಗೆನಲ್ಲಿ ಪಾಟ್ಗಳನ್ನು ಜೋಡಿಸ್ಬೇಕಾದ್ರೆ ಈ ಪಾಟ್ಗಳನ್ನು ಪಕ್ಕ ಈ ರೀತಿ ಇಡಬೇಕು. ಯಾಕೆಂದರೆ ಒಂದ್ರ ಪಕ್ಕ ಇನ್ನೊಂದು ಪಾಟ್ಗಳನ್ನು ಇಟ್ಟರೆ ಹ್ಯುಮಿಡಿಟಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಇದರಿಂದ ಗಿಡಗಳಿಗೆ ತಂಪು ವಾತಾವರಣ ಸಿಗೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಈ ಬೇಸಿಗೆನಲ್ಲಿ ನೀವು ತೆಗೆದುಕೊಳ್ಬೇಕಾದಂತಹ ಇನ್ನೊಂದು ತುಂಬ ಮುಖ್ಯ ಕೇರ್ ಏನು ಅಂತ ಅಂದರೆ ಮಲ್ಚಿಂಗನ್ನು ಮಾಡೋದು. ಸಮ್ಮರ್ ಸೀಸನ್ ಶುರುವಾಗೋಕ್ಕಿಂತ ಮುಂಚೆನೇ ಮಲ್ಚಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದಾದ್ರೂ ಆರ್ಗ್ಯಾನಿಕ್ ವಸ್ತುಗಳಿಂದ ಮಲ್ಚಿಂಗನ್ನು ಮಾಡಿ. ಬೇಕಾದಷ್ಟು ಆರ್ಗ್ಯಾನಿಕ್ ವಸ್ತುಗಳು ನಮಗೆ ಸಿಗ್ತವೆ. ಅಂದರೆ ತೆಂಗಿನ ನಾರು, ತೆಂಗಿನ ಸಿಪ್ಪೆ, ಕಬ್ಬಿನ ಸಿಪ್ಪೆ, ಅಡಿಕೆ ಸಿಪ್ಪೆ, ಹೀಗೆ ಬೇಕಾದಷ್ಟು ಆರ್ಗ್ಯಾನಿಕ್ ವಸ್ತುಗಳು ನಮಗೆ ಸಿಗ್ತವೆ. ನೋಡಿ, ನಾನಿಲ್ಲಿ ತೆಂಗಿನ ನಾರನ್ನು ಈ ಗಿಡದ ಬುಡಕ್ಕೆ ಮಲ್ಚಿಂಗಾಗಿ ಬಳಸ್ಕೊಂಡಿದ್ದೀನಿ. ಇದರಿಂದ ಮಣ್ಣು ಬೇಗ ಡ್ರೈ ಆಗೋದಿಲ್ಲ. ಅಲ್ಲದೇ ಈ ಆರ್ಗ್ಯಾನಿಕ್ ವಸ್ತುಗಳು ನೀರಿಗೆ ಬಿದ್ದಾಗ ಅವು ಕೊಳಿತವೆ. ಆವಾಗ ನ್ಯಾಚುರಲ್ ಆಗಿ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶಗಳು ಸಿಗತ್ತೆ. ಈ ಗಿಡಕ್ಕೆ ಯಾವುದಾದ್ರೂ ಅಂದರೆ 10 ದಿನಕ್ಕೆ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿದ್ರೆ ಒಳ್ಳೆಯದು. ನೀವೇನಾದರೂ ಕೆಮಿಕಲ್ ಫರ್ಟಿಲೈಸರ್ನ ಹಾಕಬೇಕು ಅಂತ ಹೇಳಿದ್ರೆ ಅದನ್ನು ರೈನಿ ಸೀಸನಲ್ಲಿ ಹಾಕಿ, ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಹಾಕಬೇಡಿ. ಬೇಸಿಗೆನಲ್ಲಿ ನೋಡಿ, ನಾನು
ಅಕ್ಕಿ ಮತ್ತು ಬೇಳೆಯನ್ನು ತೊಳೆದಂತಹ ನೀರನ್ನು ಸಂಗ್ರಹಿಸಿಟ್ಕೊಂಡು ಹಾಕ್ತೀನಿ, ಅಥವಾ ಬನಾನಾ ಪೀಲ್ ಫರ್ಟಿಲೈಸರನ್ನು ಹಾಕ್ತೀನಿ. ನೋಡಿ, ನನ್ನ ಆ್ಯಂಥೋರಿಯಂ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ, ಹೂಗಳು ಕೂಡ ಹೆಚ್ಚಿದೆ, ಜೊತೆಗೆ ಎಲೆ ನೋಡಿ ಅಗಲವಾಗಿಯೂ ಕೂಡ ಇದೆ ಮತ್ತು ಗ್ರೀನಿಶ್ ಆಗೂ ಕೂಡ ಇದೆ. ಇದರ ಪ್ರೊಪಗೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ, ರೀಪಾಟ್ ಮಾಡಬೇಕಾದ್ರೆ ರೂಟ್ ಬೌಂಡ್ ಆದಂತಹ ಗಿಡಗಳನ್ನು ಸಪ್ರೇಟ್ ಮಾಡಿ ಗಿಡಗಳನ್ನು ಹೆಚ್ಚಿಸ್ಕೊಳ್ಬಹುದು, ಅಥವಾ ಇದರ ಬೀಜಗಳ ಮೂಲಕನೂ ಕೂಡ ಪ್ರೊಪಗೇಷನನ್ನು ಮಾಡ್ಕೊಳ್ಬಹುದು. ಆದರೆ ಇದು ತುಂಬ ಲಾಂಗ್ ಪ್ರೋಸೆಸ್ ಇದು. ಹಾಗಾಗಿ ರೂಟ್ ಸಪ್ರೇಷನ್ ಮೂಲಕನೇ ನೀವು ಗಿಡಗಳನ್ನು ಹೆಚ್ಚಿಸ್ಕೊಳ್ಬಹುದು. ನೀವು ಆ್ಯಂಥೋರಿಯಂ ಗಿಡಗಳನ್ನು ಪಾಟ್ಗೆ ಹಾಕಬೇಕಾದ್ರೆ ಪಾಟಿಂಗ್ ಮಿಕ್ಸ್ನ ಪಾಟಿನ ಪೂರ್ತಿ ಹಾಕಬೇಡಿ, ಯಾಕೆಂದರೆ ಇದರ ಬೇರುಗಳು ಮಣ್ಣಿನ ಮೇಲೆ ಬಂದ್ಬಿಡತ್ತೆ. ಆಗ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರವನ್ನು ಆ ಬೇರುಗಳಿಗೆ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹೀಗೆ ನೀವು ಬೇಸಿಗೆನಲ್ಲಿ ತಂಪು ವಾತಾವರಣವನ್ನು ಆ್ಯಂಥೋರಿಯಂ ಗಿಡಗಳಿಗೆ ಒದಗಿಸ್ಕೊಟ್ರೆ ಆ್ಯಂಥೋರಿಯಂ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.